ವೀಕ್ಷಕರೇ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ನಡೆದ ಈ ಪ್ರಕರಣ ಒಬ್ಬ ಶಿಕ್ಷಕನ ಮೇಲೆ ಸಮಾಜದ ನಿರೀಕ್ಷೆ ಏನಿರುತ್ತೆ, ಆತನಿಂದ ಭವಿಷ್ಯದ ತಲೆಮಾರಿನ ದೀಪವನ್ನ ಹಚ್ಚೋ ಜವಾಬ್ದಾರಿಗಳಿರುತ್ತೆ. ಆದ್ರೆ ಆ ಶಿಕ್ಷಕರೇ ಭವಿಷ್ಯಕ್ಕೆ ಕೆಟ್ಟ ಉದಾಹರಣೆಗಳಾದ್ರೆ ಕೊನೆಗೆ ಅವರು ಭವಿಷ್ಯಕ್ಕೆ ಕೊಡೋ ಸಂದೇಶನಾದ್ರೂ ಏನು? ಪ್ರೀತಿ, ಆಕರ್ಷಣೆ ಅಥವಾ ಆಸೆ ಏನಾದ್ರೂ ಇರಲಿ, ಆದ್ರೆ ಅದು ಮನುಷ್ಯತ್ವಕ್ಕಿಂತ ಮೇಲಲ್ಲ. ಈ ಕೇಸ್ನಲ್ಲಿ ಕೋರ್ಟ್ ಒಬ್ಬ ಮಹಿಳಾ ಅಪರಾಧಿ ಸೇರಿದಂತೆ ಇಬ್ಬರಿಗೆ ಮರಣದಂಡನೆಯನ್ನು ಘೋಷಿಸಿದೆ. ಯಾಕೆಂದ್ರೆ ಈ ಕೇಸ್ ಒಂದು ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸ್ಗಳ ಪಟ್ಟಿಗೆ ಸೇರಿಸಲಾಗಿದೆ. ಬನ್ನಿ ಆಗಿದ್ರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಈ ಕತೆ ಶುರುವಾಗೋದು ಕರ್ನಾಟಕದ ಕಲಬುರಗಿ ಜಿಲ್ಲೆಯಿಂದ. ಆಗ ವರ್ಷ 2005. ಅದೇ ವರ್ಷ ನಡೆದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಮೂಲಕ ಇಬ್ಬರು ಶಿಕ್ಷಕರು ನೇಮಕವಾಗಿ ಕಲಬುರಗಿಗೆ ಬರ್ತಾರೆ. ಒಬ್ಬ ಶಿಕ್ಷಕನ ಹೆಸರು ಇಮ್ತಿಯಾಜ್ ಅಹಮದ್, ಮತ್ತೊಬ್ಬ ಶಿಕ್ಷಕಿ ಲಕ್ಷ್ಮಿ. 2005ರಲ್ಲಿ ಇಬ್ಬರು ಸರ್ಕಾರಿ ಶಿಕ್ಷಕರಾಗಿ ಆಯ್ಕೆ ಆಗ್ತಾರೆ. ಒಬ್ಬರನ್ನೊಬ್ಬರು ಭೇಟಿಯಾಗಿದ್ದು ಅದೇ ಶಾಲೆಯಲ್ಲಿ, ಒಂದೇ ಕ್ಯಾಂಪಸ್, ಒಂದೇ ಕೆಲಸ, ದಿನನಿತ್ಯದ ಮಾತು. ಸಹಜವಾಗಿ ಇಬ್ಬರಲ್ಲೂ ಸ್ನೇಹ ಹುಟ್ಟಾಗಿತ್ತು. ಕ್ರಮೇಣ ಅದು ಪ್ರೀತಿಯಾಗಿ ಕೂಡ ಬದಲಾಯಿತು. 6 ವರ್ಷಗಳವರೆಗೆ ನಿರಂತರವಾಗಿ ಪ್ರೀತಿಯಲ್ಲಿದ್ದ ಈ ಜೋಡಿ ನಂತರ ಮದುವೆ ಮಾಡ್ಕೊಳ್ಳೋ ನಿರ್ಧಾರ ಮಾಡ್ತಾರೆ. ಆದ್ರೆ ಅದು ಅಷ್ಟು ಸುಲಭವೇ? ಇಲ್ಲಿ ವ್ಯತ್ಯಾಸಗಳಿದ್ದಿದ್ದು ಜಸ್ಟ್ ಜಾತಿ ಮಾತ್ರ ಅಲ್ಲ, ಧರ್ಮಗಳ ವ್ಯತ್ಯಾಸ. ಕೊನೆಗೂ ಧರ್ಮದ ಗೋಡೆಯನ್ನ ಮೀರಿ 2011ರಲ್ಲಿ ಇಮ್ತಿಯಾಜ್ ಹಾಗೂ ಲಕ್ಷ್ಮಿ ಕೋರ್ಟ್ ಮ್ಯಾರೇಜ್ ಮಾಡ್ಕೋತಾರೆ. ಸ್ಟಾರ್ಟಿಂಗ್ ನಲ್ಲಿ ಈ ವಿಷಯವನ್ನ ಇಬ್ರು ಯಾರಿಗೂ ತಿಳಿಸದೆ ಮುಚ್ಚಿಡ್ತಾರೆ. ಆದ್ರೆ ಕೆಲವೇ ಸಮಯದ ನಂತರ ಇಬ್ಬರ ಮನೆಯವರಿಗೂ ವಿಷಯ ಗೊತ್ತಾಗತ್ತೆ. ಎರಡೂ ಒಳ್ಳೆಯ ವಿದ್ಯಾವಂತ ಕುಟುಂಬಗಳಾಗಿದ್ದರಿಂದ ಸ್ವಲ್ಪ ವಿರೋಧದ ನಂತರ ಇಬ್ಬರ ಮನೆಯವರು ಈ ಸಂಬಂಧಕ್ಕೆ ಒಪ್ಕೋತಾರೆ. ಇಲ್ಲಿಂದ ಜೀವನ ಸುಖವಾಗಿ ಸಾಗತೊಡಗುತ್ತೆ. ಮದುವೆಯಾಗಿ ಮೊದಲ ವರ್ಷಕ್ಕೆ ಮುದ್ದಾದ ಮಗ ಕೂಡ ಹುಡ್ತಾನೆ. ಮನೆ ಬಿಟ್ರೆ ಶಾಲೆ ಬಿಟ್ರೆ ಮಗ, ಇಷ್ಟೇ ಅವರ ಪ್ರಪಂಚ. ಸರ್ಕಾರಿ ನೌಕರಿ, ಹಣಕಾಸಿಗೂ ತೊಂದರೆ ಇರಲಿಲ್ಲ. ಇನ್ನೇನ್ ಬೇಕು ಹೇಳಿ? ಆದ್ರೆ ಲೈಫ್ ಕೊಡೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ಯಾರಿಂದಲೂ ಊಹೆ ಮಾಡಕ್ಕಾಗಲ್ಲ. ಇಮ್ತಿಯಾಜ್ ಹಾಗೂ ಲಕ್ಷ್ಮಿಗೆ ಮದುವೆಯಾಗಿ 3 ವರ್ಷಗಳ ನಂತರ ಅಂದ್ರೆ 2014ರಲ್ಲಿ ಲಕ್ಷ್ಮಿಯ ತಾಯಿ ಅಸ್ವಸ್ಥಗೊಳ್ತಾರೆ. ಆಕೆ ಇದ್ದಿದ್ದು ಶಿವಮೊಗ್ಗದ ಭದ್ರಾವತಿಯಲ್ಲಿ. ಮಗಳು ಲಕ್ಷ್ಮಿಗೆ ತಾಯಿಯ ಬಗ್ಗೆ ಬಹಳನೇ ಕಾಳಜಿ ಇತ್ತು. ಹಾಗಾಗಿ ಅವರು ಅಸ್ವಸ್ಥಗೊಂಡಾಗ ಲಕ್ಷ್ಮಿ ಇಮ್ತಿಯಾಜ್ಗೆ ಹೇಳ್ತಾಳೆ, ಅಮ್ಮನ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ನಾನು ಭದ್ರಾವತಿಗೆ ಟ್ರಾನ್ಸ್ಫರ್ ತಗೊಂಡು ಹೋಗೋಣ ಅಂತಿದ್ದೀನಿ. ನೀನು ಕೂಡ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡು, ಇಬ್ರು ಅಲ್ಲಿಗೆ ಶಿಫ್ಟ್ ಆಗ್ಬಿಡೋಣ ಅಂತಾಳೆ. ಇಮ್ತಿಯಾಜ್ ಒಪ್ಕೋತಾನೆ. ನನಗೂ ಅಮ್ಮನೊಂದಿಗೆ ಇರಬೇಕು, ಆಕೆನ ಆರೈಕೆ ಮಾಡಬೇಕು. ಸರಿ, ಇಬ್ರು ಟ್ರಾನ್ಸ್ಫರ್ ತಗೊಂಡು ಅಲ್ಲಿಗೆ ಹೋಗೋಣ ಅಂತಾನೆ. ನಂತರ ಇಬ್ರು ಸೇರಿ ಭದ್ರಾವತಿಗೆ ಟ್ರಾನ್ಸ್ಫರ್ ಅರ್ಜಿನ ಹಾಕ್ತಾರೆ. ಆದ್ರೆ ಅದರಲ್ಲಿ ಮೊದಲು ಲಕ್ಷ್ಮಿಯದಷ್ಟೇ ಮಂಜೂರಾಗತ್ತೆ, ಇಮ್ತಿಯಾಜ್ನ ಟ್ರಾನ್ಸ್ಫರ್ ಹೋಲ್ಡ್ ಆಗತ್ತೆ. ಇದಾದ ನಂತರ ಲಕ್ಷ್ಮಿ ಮಗನನ್ನ ಕರ್ಕೊಂಡು ಭದ್ರಾವತಿಗೆ ಬಂದು ತನ್ನ ತಾಯಿಯೊಂದಿಗೆ ಇರೋಕೆ ಶುರು ಮಾಡ್ತಾಳೆ. ಅತ್ತ ಕಲಬುರಗಿಯಲ್ಲಿ ಇಮ್ತಿಯಾಜ್ ಒಬ್ಬನೇ ಉಳ್ಕೋತಾನೆ. ಪ್ರತಿ ವೀಕೆಂಡ್ಗೆ ಇಮ್ತಿಯಾಜ್ ಭದ್ರಾವತಿಗೆ ಬಂದು ತನ್ನ ಪತ್ನಿ ಹಾಗೆ ಮಗನನ್ನ ನೋಡ್ಕೊಂಡು ಹೋಗ್ತಿದ್ದ. ಎಲ್ಲವೂ ನಾರ್ಮಲ್ ಆಗಿ ನಡೀತಿತ್ತು. 2016ರಲ್ಲಿ ಇಮ್ತಿಯಾಜ್ನ ಟ್ರಾನ್ಸ್ಫರ್ ಕೂಡ ಮಂಜೂರಾಗತ್ತೆ. ಆತನಿಗೆ ಎಲ್ಲಿಲ್ಲದ ಖುಷಿ. ಪತ್ನಿ ಲಕ್ಷ್ಮಿಗೆ ಫೋನ್ ಮಾಡಿ, ಇಗೋ ಮತ್ತೆ ಎಲ್ಲರೂ ಒಟ್ಟಿಗೆ ಇರೋ ಸಮಯ ಬಂತು ಅಂತ ಹೇಳ್ತಾನೆ. ಆದ್ರೆ ಇಮ್ತಿಯಾಜ್ಗೆ ಕಳೆದ 2 ವರ್ಷಗಳಲ್ಲಿ ಅಂದ್ರೆ ಪತ್ನಿ ಲಕ್ಷ್ಮಿ 2014ರಲ್ಲಿ ಟ್ರಾನ್ಸ್ಫರ್ ಆಗಿದ್ರೆ ಈಗ 2016ರ ಟೈಮ್. ಈ 2 ವರ್ಷಗಳಲ್ಲಿ ಲಕ್ಷ್ಮಿಯ ಬಾಳು ಎಷ್ಟರ ಮಟ್ಟಿಗೆ ಬದಲಾಗಿದೆ ಅನ್ನೋ ಯಾವ ಊಹೆಯೂ ಇಮ್ತಿಯಾಜ್ಗೆ ಇರಲಿಲ್ಲ. ಲಕ್ಷ್ಮಿಯ ಮನಸ್ಸು ಈ 2 ವರ್ಷಗಳಲ್ಲಿ ಸಂಪೂರ್ಣವಾಗಿ ಬದಲಾಗಿತ್ತು. ಆಕೆಯ ಬಾಳಲ್ಲಿ ಬೇರೊಬ್ಬ ಪುರುಷ ಬಂದಾಗಿತ್ತು. ಆತನ ಹೆಸರು ಕೃಷ್ಣಮೂರ್ತಿ. ಈ ಕೃಷ್ಣಮೂರ್ತಿ ಲಕ್ಷ್ಮಿಯ ಬಾಲ್ಯದ ಗೆಳೆಯ. ಒಂದೇ ಊರಿನಲ್ಲಿ ಬೆಳೆದವರು, ಒಂದೇ ಶಾಲೆಯಲ್ಲಿ ಓದಿದವರು, ಕಾಲೇಜು ದಿನಗಳಲ್ಲಿ ಒಬ್ಬರನ್ನೊಬ್ಬರು ಇಷ್ಟಪಟ್ಟವರು. ಆದ್ರೆ ಆ ಸಮಯದಲ್ಲಿ ಲಕ್ಷ್ಮಿ ಹಾಗೆ ಕೃಷ್ಣಮೂರ್ತಿಯ ಪ್ರೀತಿ ಕೊನೆ ಮುಟ್ಲಿಲ್ಲ. ನಂತರ ಲಕ್ಷ್ಮಿ ಶಿಕ್ಷಕಿಯಾಗಿ ಕಲಬುರಗಿಗೆ ಶಿಫ್ಟ್ ಆಗ್ತಾಳೆ. ಅಲ್ಲಿ ಇಮ್ತಿಯಾಜ್ನ 6 ವರ್ಷ ಪ್ರೀತಿಸಿ ಮನೆಯವರ ವಿರೋಧದ ನಡುವೆಯೂ ಮದುವೆ ಆಗ್ತಾಳೆ. ಈಗ ಬಹಳಷ್ಟು ವರ್ಷಗಳ ನಂತರ ಲಕ್ಷ್ಮಿ ತನ್ನ ಅಮ್ಮನ ಮನೆಗೆ ಬರ್ತಾಳೆ. ಈಗ ಮತ್ತೆ ಲಕ್ಷ್ಮಿ ಹಾಗೂ ಕೃಷ್ಣಮೂರ್ತಿ ಭೇಟಿ ಆಗ್ತಾರೆ. ಅದು ಕೂಡ ಗಂಡ ಇಮ್ತಿಯಾಜ್ ದೂರದಲ್ಲಿರುವಾಗ. ಮತ್ತೆ ಹಳೆಯ ಸ್ನೇಹ ಜೀವಂತವಾಗುತ್ತೆ. ಆದ್ರೆ ಈ ಬಾರಿ ಅದು ಕೇವಲ ಸ್ನೇಹವಾಗಿರಲಿಲ್ಲ, ಅದೊಂದು ಪಾಪದ ಪ್ರೀತಿಯಾಗಿತ್ತು. ಲಕ್ಷ್ಮಿ ಹಾಗೆ ಕೃಷ್ಣಮೂರ್ತಿ ಅಕ್ಕಪಕ್ಕದ ಮನೆಯವರು, ಹಾಗಾಗಿ ಭೇಟಿಯಾಗೋದು ಬಹಳನೇ ಸಾಮಾನ್ಯವಾಗಿತ್ತು.
ಆದ್ರೆ ನಿಧಾನವಾಗಿ ಎಲ್ಲರ ಮುಂದೆ ಸಹಜವಾಗಿ ಆಗ್ತಿದ್ದ ಭೇಟಿ ಬರ್ತಾ ಬರ್ತಾ ಗೌಪ್ಯ ಭೇಟಿಗಳಾಗೋಕೆ ಶುರುವಾಯ್ತು. ಶಾಲೆಗೆ ಹೋಗೋದನ್ನ ತಪ್ಪಿಸಿ ಲಕ್ಷ್ಮಿ ಕೃಷ್ಣಮೂರ್ತಿಯನ್ನ ಭೇಟಿ ಮಾಡೋಕೆ ಶುರು ಮಾಡ್ಕೊಂಡಿದ್ಲು. ಇಬ್ಬರ ಒಡನಾಟ ಈಗ ಪಲ್ಲಂಗದವರೆಗೂ ಬಂದಾಗಿತ್ತು. ಇದ್ಯಾವುದರ ಅರಿವೇ ಇಲ್ಲದ ಇಮ್ತಿಯಾಜ್ ವಾರಾಂತ್ಯಕ್ಕೆ ಮಾತ್ರ ಮನೆಗೆ ಬರ್ತಿದ್ದ. ತನ್ನ ಮಗನೊಂದಿಗೆ ಆಟ ಆಡಿ ಕೆಲ ಹೊತ್ತು ಪತ್ನಿ ಹಾಗೆ ಅತ್ತೆಯೊಂದಿಗೆ ಮಾತಾಡಿ ಸೋಮವಾರ ಬೆಳಗ್ಗೆ ಹೊರಟು ಹೋಗ್ತಿದ್ದ. ಕೃಷ್ಣಮೂರ್ತಿಯನ್ನ ಲಕ್ಷ್ಮಿ ಇಮ್ತಿಯಾಜ್ಗೆ ನನ್ನ ಕಸಿನ್ ಅಂತ ಪರಿಚಯ ಮಾಡಿಕೊಟ್ಟಿದ್ಲು. ಇಮ್ತಿಯಾಜ್ ಒಬ್ಬ ಬಾಳನೆ ಸರಳ ಹಾಗೆ ನಂಬಿಕೆಯುಳ್ಳ ವ್ಯಕ್ತಿ. ಆದ್ರಿಂದ ಆತ ಯಾವತ್ತೂ ಲಕ್ಷ್ಮಿಯ ಮೇಲೆ ಅನುಮಾನ ಪಡ್ಲೇ ಇಲ್ಲ. ಆದ್ರೆ 2016ರಲ್ಲಿ ಇಮ್ತಿಯಾಜ್ ಟ್ರಾನ್ಸ್ಫರ್ ಆಗಿ ಬಂದ ನಂತರ ಎಲ್ಲವೂ ಬದಲಾಗಿ ಹೋಗುತ್ತೆ. ಈಗ ಪ್ರತಿದಿನ ಇಮ್ತಿಯಾಜ್ ಮನೆಯಲ್ಲೇ ಇರ್ತಿದ್ದ. ಲಕ್ಷ್ಮಿಯಿಂದ ಆತನ ಕಣ್ ತಪ್ಪಿಸಿ ಹೋಗೋಕೆ ಸಮಯ ಇರ್ತಾ ಇರಲಿಲ್ಲ. ಫೋನ್ ಕರೆಗಳಿಗೂ ಅವಕಾಶ ಇಲ್ಲದಂತಾಗತ್ತೆ. ಒಟ್ನಲ್ಲಿ ಲಕ್ಷ್ಮಿ ಹಾಗೆ ಕೃಷ್ಣಮೂರ್ತಿಯ ಗೌಪ್ಯ ಪ್ರೀತಿಗೆ ಕತ್ತಲೆ ಆವರಿಸಿತ್ತು. ಲಕ್ಷ್ಮಿ ಹಾಗೆ ಕೃಷ್ಣಮೂರ್ತಿಗೆ ಇನ್ನು ಮುಂದೆ ನಾವು ಒಟ್ಟಿಗೆ ಇರೋಕ್ಕಾಗಲ್ಲ ಅನ್ನೋ ಭಾವನೆ ಮೂಡಾಗಿತ್ತು. ಆದ್ರೆ ಇವರಿಬ್ಬರಿಗೆ ಒಬ್ಬರನ್ನೊಬ್ಬರಿಲ್ಲದೆ ಬದುಕೋಕೆ ಸಾಧ್ಯವಿಲ್ಲ. ಈಗ ಕೃಷ್ಣಮೂರ್ತಿ ಲಕ್ಷ್ಮಿಯ ಬಳಿ ಹೇಳ್ತಾನೆ, ನಿನ್ನ ಗಂಡ ಬದುಕಿರೋವರೆಗೂ ನಾವಿಬ್ರು ಸೇರೋಕ್ಕಾಗಲ್ಲ ಅಂತ. ಈ ಮಾತಿನ ಅರ್ಥ ಲಕ್ಷ್ಮಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ಆಕೆಯ ಮೌನ ಎಲ್ಲವನ್ನೂ ಒಪ್ಕೊಂಡಿತ್ತು. ಈಗ ಇಬ್ರು ಸೇರ್ಕೊಂಡು ಇಮ್ತಿಯಾಜ್ನಿಂದ ಮುಕ್ತಿ ಪಡೆಯೋಕೆ ಒಂದು ಘೋರವಾದ ಪ್ಲಾನ್ ಮಾಡ್ತಾರೆ. ಇಮ್ತಿಯಾಜ್ ಭದ್ರಾವತಿಗೆ ಬಂದ ದಿನದಿಂದಲೇ ಲಕ್ಷ್ಮಿ ಹಾಗೆ ಕೃಷ್ಣಮೂರ್ತಿಯ ಮನಸ್ಸಲ್ಲಿ ಒತ್ತಡ ಹೆಚ್ಚಾಗಿತ್ತು. ಮೊದಲಿಗೆ ಜಸ್ಟ್ ಒಂದು ತಡೆಯಾಗಿ ಕಾಣಿಸ್ತಿದ್ದ ಇಮ್ತಿಯಾಜ್ ಈಗ ಪ್ರತಿದಿನ ಅವರ ನಡುವೆ ನಿಂತ ಗೋಡೆಯಾಗಿದ್ದ. ಕೃಷ್ಣಮೂರ್ತಿ ಲಕ್ಷ್ಮಿಗೆ ಹೇಳ್ತಾನೆ, ಇಮ್ತಿಯಾಜ್ಗೆ ನಾವು ನೇರವಾಗಿ ಏನಾದ್ರೂ ಮಾಡಿದ್ರೆ ಸಾಕ್ಷಿಗಳು ಪೊಲೀಸರಿಗೆ ಸಿಗುತ್ತೆ ಅಂತ. ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ, ಅವನಿಗೆ ಮೊದಲು ನಿದ್ರೆ ಮಾತ್ರೆ ಕೊಡೋಣ, ಆಮೇಲೆ ಕತೆ ಮುಗಿಸೋಣ ಅಂತ. ಪ್ಲಾನ್ ಹಾಗೆ ಡೇಟ್ ಎರಡೂ ಫಿಕ್ಸ್ ಆಗತ್ತೆ. ಅಂದು ಜುಲೈ 7, 2016 ದಿನ. ಆ ದಿನ ಸಂಜೆ ಎಲ್ಲವೂ ನಾರ್ಮಲ್ ಆಗಿತ್ತು. ಲಕ್ಷ್ಮಿ ಊಟ ರೆಡಿ ಮಾಡ್ತಾಳೆ. ಪಕ್ಕದ ಕೋಣೆಯಲ್ಲಿ ಮಗ ಆಲ್ರೆಡಿ ಊಟ ಮಾಡಿ ಮಲ್ಕೊಂಡಿದ್ದ. ಈಗ ಊಟದಲ್ಲಿ ನಿದ್ರೆ ಮಾತ್ರೆ ಮಿಕ್ಸ್ ಮಾಡಿ ಇಮ್ತಿಯಾಜ್ಗೆ ಕೊಡ್ತಾಳೆ. ಆತ ಏನೂ ಅನುಮಾನವೇ ಇಲ್ಲದೆ ಖುಷಿಯಿಂದ ಊಟ ಮಾಡ್ತಾನೆ. ಅಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಇಮ್ತಿಯಾಜ್ ಗಾಢ ನಿದ್ರೆಗೆ ಜಾರಾಗಿತ್ತು. ನಂತರ ಲಕ್ಷ್ಮಿ ಕೃಷ್ಣಮೂರ್ತಿಗೆ ವಾಟ್ಸಪ್ನ ಮೂಲಕ ಅವನು ಮಲಗಾಯಿತು, ನೀನು ಬಾ ಅಂತ ಮೆಸೇಜ್ ಕಳಿಸ್ತಾಳೆ. ಕೆಲವೇ ನಿಮಿಷಗಳಲ್ಲಿ ಕೃಷ್ಣಮೂರ್ತಿ ಬಾಗಿಲನ್ನ ಬಡಿತಾನೆ. ಆತನ ಕೈಯಲ್ಲಿ ಒಂದು ಕಬ್ಬಿಣದ ರಾಡ್, ಒಂದು ಸುತ್ತಿಗೆ ಇತ್ತು. ಆತನ ಕೈ ಹಿಡಿದು ಗಂಡ ಇಮ್ತಿಯಾಜ್ ಮಲಗಿದ್ದ ರೂಮ್ಗೆ ಲಕ್ಷ್ಮಿ ಕರ್ಕೊಂಡು ಹೋಗ್ತಾಳೆ. ಅವಳ ಕಣ್ಣೆದುರೇ ನಿದ್ರೆಯಲ್ಲಿದ್ದ ಇಮ್ತಿಯಾಜ್ನ ತಲೆಗೆ ಕೃಷ್ಣಮೂರ್ತಿ ಸುತ್ತಿಗೆಯಿಂದ ಹೊಡೆಯೋಕೆ ಶುರು ಮಾಡ್ತಾನೆ. ಪ್ರತಿ ಬಾರಿ ಆ ಸುತ್ತಿಗೆಯಿಂದ ಬೀಳ್ತಿದ್ದ ಹೊಡೆತಗಳಿಗೆ ನಿತ್ಯರು ಚಿಮ್ತಿತ್ತು. ಲಕ್ಷ್ಮಿ ಕಣ್ಣು ಮುಚ್ಕೊಂಡಿದ್ಲು. ಕೆಲವೇ ಸೆಕೆಂಡ್ಗಳಲ್ಲಿ ಇಮ್ತಿಯಾಜ್ನ ಉಸಿರಾಟ ನಿಂತೋಗಿತ್ತು. ಮರಣದ ಮೌನ. ಎಲ್ಲವೂ ಮುಗೀತು. ಇಮ್ತಿಯಾಜ್ನ ಪ್ರಾಣ ಪಕ್ಷಿ ಹಾರೋಗಿತ್ತು. ಈಗ ಇಬ್ರು ಸೇರ್ಕೊಂಡು ಇಮ್ತಿಯಾಜ್ನ ದೇಹವನ್ನ ಒಂದು ಬೆಡ್ಶೀಟ್ ನಲ್ಲಿ ರೋಲ್ ಮಾಡಿ ಇಡ್ತಾರೆ. ಸುತ್ತಮುತ್ತ ಅಂಟಿದ್ದ ಕಲೆಗಳನ್ನ ಕ್ಲೀನ್ ಆಗಿ ವಾಶ್ ಮಾಡ್ತಾರೆ. ಇದಾದ ನಂತರ ಕೃಷ್ಣಮೂರ್ತಿ ರಾತ್ರಿ 2 ಗಂಟೆಗೆ ತನ್ನ ಕಸಿನ್ಗೆ ಫೋನ್ ಮಾಡಿ ಹೇಳ್ತಾನೆ, ಅರ್ಜೆಂಟ್ ಕೆಲಸ ಇದೆ, ನಿನ್ನ ಕಾರ್ ತಗೊಂಡು ಬಾ ಅಂತ. ಕಸಿನ್ ಕಾರ್ ತರ್ತಾನೆ. ನಂತರ ಮೂವರು ಆ ಶವವನ್ನ ಕಾರ್ನ ಡಿಕ್ಕಿಯಲ್ಲಿ ಹಾಕೊಂಡು ಭದ್ರಾವತಿ ಹೊಸನಗರ ರಸ್ತೆಗೆ ಬರ್ತಾರೆ. ಅಲ್ಲಿ ಒಂದು ನದಿಯ ಪಕ್ಕದ ಕತ್ತಲು ಪ್ರದೇಶದಲ್ಲಿ ನಿಂತ್ಕೊಂಡು ಬೆಡ್ಶೀಟ್ ನಲ್ಲಿ ಕವರ್ ಮಾಡಿದ್ದ ಇಮ್ತಿಯಾಜ್ನ ದೇಹವನ್ನ ನದಿಗೆ ಎಸಿತಾರೆ. ನೀರಿಗೆ ಬಿದ್ದ ದೇಹ ನಿಧಾನವಾಗಿ ಮುಳುಗೋಕೆ ಶುರುವಾಗತ್ತೆ. ಎಲ್ಲ ಸಾಕ್ಷಿಗಳು ನಾಶವಾದವು ಅಂತ ನಿಟ್ಟುಸಿರು ಬಿಟ್ಟು ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಆಗ್ತಾರೆ. ಮನೆಗೆ ವಾಪಸ್ ಬಂದಾಗ ಲಕ್ಷ್ಮಿಯ ಮಗ ಪಕ್ಕದ ಕೋಣೆಯಲ್ಲಿ ನಿದ್ರೆ ಮಾಡ್ತಿದ್ದ. ಆದ್ರೆ ಆಕೆಗೆ ಅಷ್ಟು ಸುಲಭವಾಗಿ ನಿದ್ರೆ ಬರಲು ಹೇಗೆ ಸಾಧ್ಯ? ಕಣ್ಣು ಮುಚ್ಚಿದ್ರೆ ಎದುರುಗಡೆ ಕಾಣಿಸ್ತಿದ್ದಿದ್ದೆ ಇಮ್ತಿಯಾಜ್ನ ಮುಖ, ಸುತ್ತಿಗೆಯ ಪೆಟ್ಟುಗಳು. ನಂತರ ಲಕ್ಷ್ಮಿ ಕೃಷ್ಣಮೂರ್ತಿಗೆ ವಾಟ್ಸಪ್ ಮೆಸೇಜ್ ಮಾಡ್ತಾಳೆ, ನನಗೆ ಭಯ ಆಗ್ತಿದೆ, ಎಲ್ಲವೂ ಪ್ರಾಪರ್ ಆಗಿ ಮುಗ್ದಿದೆ ಅಲ್ವಾ ಅಂತ. ಅದಕ್ಕೆ ಕೃಷ್ಣಮೂರ್ತಿ ಹೇಳ್ತಾನೆ, ಭಯ ಪಡಬೇಡ, ಶವ ನದಿಯಲ್ಲಿದೆ, ಯಾರಿಗೂ ಗೊತ್ತಾಗೋದಿಲ್ಲ, ನೀನು ಆರಾಮಾಗಿರು, ಎಲ್ಲವೂ ನಾರ್ಮಲ್ ಆಗಿರೋ ರೀತಿ ನಡ್ಕೋ ಅಂತಾನೆ. ನೆಕ್ಸ್ಟ್ ಡೇ ಇಡೀ ದಿನ ಭಯದಲ್ಲೇ ಇದ್ದ ಲಕ್ಷ್ಮಿ ಒಂದು ಹೊಸ ಐಡಿಯಾ ಮಾಡ್ತಾಳೆ. ಅದೇನೆಂದ್ರೆ, ನಾನು ಸತ್ಯ ಹೇಳಿದ್ರೆ ಯಾರಾದ್ರೂ ನನ್ನ ಮೇಲೆ ಕರುಣೆ ತೋರಿಸ್ಬೋದು, ಆಗ ನಾನು ಸೇಫ್ ಆಗ್ಬೋದು ಅಂತ ಅಂದ್ಕೊಂಡ ಲಕ್ಷ್ಮಿ ಕೃಷ್ಣಮೂರ್ತಿಗೆ ಏನನ್ನೂ ಹೇಳದೆ ನೇರವಾಗಿ ಇಮ್ತಿಯಾಜ್ನ ತಮ್ಮನಿಗೆ ಫೋನ್ ಮಾಡ್ತಾಳೆ. ಮೇ ಬಿ ಕೃಷ್ಣಮೂರ್ತಿಗೆ ಹೇಳಿದ್ರೆ ಆತ ಒಪ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡು ಆತನಿಗೆ ಹೇಳೋದಿಲ್ಲ. ಫೋನ್ ಮಾಡಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಲಕ್ಷ್ಮಿ ಇಮ್ತಿಯಾಜ್ನ ತಮ್ಮನಿಗೆ ಹೇಳ್ತಾಳೆ, ನಿನ್ನ ಅಣ್ಣ ನನಗೆ ಬಹಳನೇ ಕಷ್ಟ ಕೊಡ್ತಿದ್ದ, ಹೊಡಿತಿದ್ದ, ತುಂಬಾನೇ ಹಿಂಸೆ ಮಾಡ್ತಿದ್ದ, ನನಗೆ ಬೇರೆ ದಾರಿನೇ ಇಲ್ಲದೆ ನನ್ನ ಜೀವ ಉಳಿಸ್ಕೊಳ್ಳಲು ಅವನನ್ನ ಕೊಂದೆ, ನೀನು ದಯವಿಟ್ಟು ಪೊಲೀಸರ ಬಳಿ ಹೋಗ್ಬೇಡ, ನನಗೆ ಒಬ್ಬ ಚಿಕ್ಕ ಮಗ ಕೂಡ ಇದ್ದಾನೆ, ಆತನ ಬಗ್ಗೆಯೂ ಸ್ವಲ್ಪ ಯೋಚಿಸು ಅಂತಾಳೆ. ಲಕ್ಷ್ಮಿ ಅಂದ್ಕೊಂಡಿದ್ಲು ಈ ರೀತಿ ಸತ್ಯ ಹೇಳೋದ್ರಿಂದ ಇಮ್ತಿಯಾಜ್ನ ತಮ್ಮ ಸಹಾನುಭೂತಿ ತೋರಿಸ್ತಾನೆ, ಆಕೆಯ ಪರ ನಿಂತ್ಕೋತಾನೆ ಅಂತ. ಆದ್ರೆ ಈ ಪ್ಲಾನ್ ಆಕೆಯ ಜೀವಕ್ಕೆ ಉರುಳಾಗಿ ಹೋಗುತ್ತೆ. ಇಮ್ತಿಯಾಜ್ನ ತಮ್ಮ ಆಕೆಯ ಮಾತುಗಳನ್ನ ಕೇಳಿ ಬೆಚ್ಚಿ ಬಿದ್ದಿದ್ದ. ಅವನು ತನ್ನ ಅಣ್ಣನನ್ನ ಬಾಲ್ಯದಿಂದ ಬಲ್ಲ.
ಇಮ್ತಿಯಾಜ್ಗೆ ಬಹಳನೇ ಸಹನೆ ಇತ್ತು. ತುಂಬಾನೇ ಶಾಂತ ಸ್ವಭಾವದವನು. ಅವನಿಂದ ಬೇರೆ ಯಾರಿಗೂ ಹಿಂಸೆ ಆಗ್ತಿದೆ ಅಂದ್ರೆ ಅದು ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡು ಆತ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲವನ್ನು ವಿವರವಾಗಿ ಹೇಳ್ತಾನೆ. ನನ್ನ ಅತ್ತಿಗೆನೆ ನನ್ನ ಅಣ್ಣನನ್ನ ಮುಗಿಸಿದ್ದಾಳೆ, ಆಕೆಯೇ ಫೋನ್ ಮಾಡಿ ನನಗೆ ಹೇಳಿದ್ಲು ಅಂತ. ಪೊಲೀಸರು ಮೊದಲಿಗೆ ಗಾಬರಿ ಆಗ್ತಾರೆ. ಯಾಕೆಂದ್ರೆ ಯಾವುದೇ ಮಿಸ್ಸಿಂಗ್ ಪರ್ಸನ್ ರಿಪೋರ್ಟ್ ಇರಲಿಲ್ಲ, ಯಾರಿಗೂ ಶಂಕೆಯೂ ಇರಲಿಲ್ಲ. ಆದ್ರೆ ವಿಷಯ ಮಾತ್ರ ಬಹಳನೇ ಗಂಭೀರವಾಗಿದೆಯಲ್ಲ ಅಂತ. ತನಿಖೆ ಶುರು ಮಾಡಿದ ಪೊಲೀಸರಿಗೆ ಗೊತ್ತಾಗುತ್ತೆ ಜುಲೈ 7ರಿಂದ ಇಮ್ತಿಯಾಜ್ ಕಾಣಿಸ್ತಿಲ್ಲ ಅಂತ. ಇದರ ಬಗ್ಗೆ ಲಕ್ಷ್ಮಿ ಆಲ್ರೆಡಿ ಇಮ್ತಿಯಾಜ್ನ ತಮ್ಮನ ಬಳಿ ಕನ್ಫೆಸ್ ಕೂಡ ಮಾಡಿ ಆಗಿತ್ತು. ಸೊ ಅದೇ ದಿನ ಪೊಲೀಸರು ಲಕ್ಷ್ಮಿಯನ್ನ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ತರ್ತಾರೆ. ಪೊಲೀಸರಿಗೆ ಲಕ್ಷ್ಮಿಯ ಫೋನ್ ನಲ್ಲಿ ಏನೊಂದು ಡಾಟಾ ಸಿಗೋದಿಲ್ಲ. ಆಕೆ ಎಲ್ಲಾ ಚಾಟ್ಸ್ ಗಳನ್ನ ಡಿಲೀಟ್ ಮಾಡಿ ಹಾಕಿದ್ಲು, ಜೊತೆಗೆ ಕಾಲ್ ಹಿಸ್ಟ್ರಿ ಕೂಡ. ನಂತರ ಪೊಲೀಸರು ಆಕೆಯ ಫೋನ್ ನ ಕಂಪ್ಲೀಟ್ ಡಾಟಾನ ರಿಕವರ್ ಮಾಡಿ ಚೆಕ್ ಮಾಡ್ತಾರೆ. ಅದರಲ್ಲಿ ಒಂದು ವಿಚಿತ್ರವಾದ ಪ್ಯಾಟರ್ನ್ ಕಾಣಸಿಗತ್ತೆ. ಜುಲೈ 7 ಹಾಗೂ 8ರ ಮಧ್ಯರಾತ್ರಿ ಲಕ್ಷ್ಮಿ ಹಾಗೆ ಕೃಷ್ಣಮೂರ್ತಿ ನಡುವೆ ನಿರಂತರವಾಗಿ ಫೋನ್ ಕಾಲ್ಸ್ಗಳು, ವಾಟ್ಸ್ಆಪ್ ಮೆಸೇಜ್ಗಳು ರಾತ್ರಿ 2:30ರವರೆಗೂ ಎಕ್ಸ್ಚೇಂಜ್ ಆಗಿತ್ತು. ಇಮ್ತಿಯಾಜ್ ಅಂದು ರಾತ್ರಿಯಿಂದ ಕಾಣೆಯಾಗಿದ್ದಾನೆ. ಆದ್ರೆ ಇವರಿಬ್ಬರ ನಡುವೆ ರಾತ್ರಿ ಇಡೀ ಮಾತುಕತೆ ನಡೆದಿದೆ. ಅಲ್ಲಿಗೆ ಪೊಲೀಸರಿಗೆ ಖಚಿತವಾಗಿ ಹೋಗಿತ್ತು ಇಲ್ಲಿ ಏನೋ ನಡೆದಿದೆ ಅಂತ. ತಕ್ಷಣವೇ ಪೊಲೀಸರು ಕೃಷ್ಣಮೂರ್ತಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾರೆ. ಆತ ಕೂಡ ತನ್ನ ಫೋನ್ ನ ಕಂಪ್ಲೀಟ್ ಆಗಿ ಫಾರ್ಮ್ಯಾಟ್ ಮಾಡಿ ಹಾಕಿದ್ದ. ಅದರ ಡಾಟಾ ರಿಕವರ್ ಮಾಡಿದಾಗ ಪೊಲೀಸರಿಗೆ ಸಿಕ್ಕ ಮೊದಲ ಮೆಸೇಜ್ ಅವನು ಮಲಗಿದ್ದಾನೆ, ನೀನು ಬೇಗ ಬಾ ಅನ್ನೋದಾಗಿತ್ತು. ನಂತರ ಪೊಲೀಸರು ಇಬ್ಬರನ್ನು ಎದುರು ಬದುರು ಕೂರಿಸಿ ಒತ್ತಡ ಹಾಕೋಕೆ ಶುರು ಮಾಡ್ತಾರೆ. ಅಂತಿಮವಾಗಿ ಲಕ್ಷ್ಮಿ ಒಪ್ಕೋತಾಳೆ, ಹೌದು ನಾವಿಬ್ರೇ ಸೇರಿ ಮಾಡಿದ್ದು ಅಂತ. ಲಕ್ಷ್ಮಿಯ ಸ್ಟೇಟ್ಮೆಂಟ್ ಸಿಕ್ತಿದ್ದಂತೆ ಪೊಲೀಸರು ತಕ್ಷಣವೇ ಭದ್ರಾ ನದಿಯಲ್ಲಿ ಇಮ್ತಿಯಾಜ್ನ ದೇಹದ ಹುಡುಕಾಟಕ್ಕೆ ಇಳಿತಾರೆ. ಬಹಳಷ್ಟು ಗಂಟೆಗಳ ಹುಡುಕಾಟದ ನಂತರ ಜುಲೈ 9, 2016ರ ದಿನ ಒಬ್ಬ ಡೈವರ್ಗೆ ಕೊನೆಗೂ ಇಮ್ತಿಯಾಜ್ನ ದೇಹ ಸಿಗತ್ತೆ. ನೀರಿನಿಂದ ಹೊರಬಂದ ಆ ದೇಹ ಸಂಪೂರ್ಣವಾಗಿ ಊದ್ಕೊಂಡಿತ್ತು. ಆದ್ರೆ ಅದು ಇಮ್ತಿಯಾಜ್ನ ದೇಹವೇ ಅಂತ ಗುರುತು ಪತ್ತೆ ಹಚ್ಚಬಹುದಾಗಿತ್ತು. ನಂತರ ಪೋಸ್ಟ್ ಮಾರ್ಟಂ ವರದಿಯಲ್ಲಿ ಇದು ಸ್ಪಷ್ಟವಾಗತ್ತೆ. ಇಮ್ತಿಯಾಜ್ನ ತಲೆಯ ಭಾಗಕ್ಕೆ ಭಾರವಾದ ವಸ್ತುವಿನಿಂದ ಹಲವಾರು ಬಾರಿ ಹೊಡೆಯಲಾಗಿದೆ. ಹಾಗೆ ಸಾವಿನ ಸಮಯ ಕೂಡ ಜುಲೈ 7ರ ಮಧ್ಯರಾತ್ರಿ ಅಂತ. ಈಗ ಪೊಲೀಸರ ಬಳಿ ಸಾಕ್ಷಿ, ಕನ್ಫೆಷನ್ ಹಾಗೆ ಶವ 3 ಕಾರ್ನರ್ಗಳು ಕವರ್ ಆಗಿತ್ತು. ಕೇಸ್ ಕಂಪ್ಲೀಟ್ ಆಗಿ ಸ್ಟ್ರಾಂಗ್ ಆಗಿತ್ತು. ವರ್ಷಗಳ ನಂತರ ಈ ಪ್ರಕರಣ ಕೋರ್ಟ್ಗೆ ಹೋದಾಗ ಎಲ್ಲಾ ಸಾಕ್ಷಿಗಳು, ಫಾರೆನ್ಸಿಕ್ ರಿಪೋರ್ಟ್, ಮೊಬೈಲ್ ರೆಕಾರ್ಡಿಂಗ್ಸ್, ವಾಟ್ಸ್ಆಪ್ ಚಾಟ್ಸ್ಗಳು, ಕೃತ್ಯಕ್ಕೆ ಬಳಸಿದ ವಸ್ತುಗಳು, ಕೊನೆಗೆ ಇವರಿಬ್ಬರು ಕೊಟ್ಟಿದ್ದ ತಪ್ಪೊಪ್ಪಿಗೆ ಎಲ್ಲವೂ ಸಾಲಿಡ್ ಆಗಿತ್ತು. ಕೊನೆಗೆ ಆಗಸ್ಟ್ 23, 2023ರಲ್ಲಿ ನ್ಯಾಯಾಧೀಶೆ ಇಂದಿರಾ ಮೈಲುಸ್ವಾಮಿ ಚೆಟ್ಟಿಯಾರ್ ತೀರ್ಪನ್ನು ಪ್ರಕಟಿಸಿದ್ರು. ಅವರ ಮಾತುಗಳಲ್ಲಿ ಹೇಳೋದಾದ್ರೆ, ಒಬ್ಬ ಶಿಕ್ಷಕ ಸಮಾಜದ ಕಣ್ಣುಗಳಲ್ಲಿ ದೀಪವಾಗಿರಬೇಕು. ಆದ್ರೆ ಆ ದೀಪವೇ ಕತ್ತಲಿಗೆ ಮಾರ್ಗದರ್ಶನ ಮಾಡೋದಾದ್ರೆ ಆ ಸಮಾಜದ ಭವಿಷ್ಯ ಏನಾಗ್ಬೋದು. ಮುಂದುವರಿಸ್ತಾ ಹೇಳ್ತಾರೆ, ಈ ಪ್ರಕರಣ ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸ್. ಪ್ರೀತಿಯ ಹೆಸರಲ್ಲಿ ಒಂದು ಕುಟುಂಬವನ್ನೇ ಸರ್ವನಾಶ ಮಾಡಿದ ಕ್ರೂರ ಹತ್ಯೆ. ಅದಕ್ಕಾಗಿ ಲಕ್ಷ್ಮಿ ಹಾಗೆ ಕೃಷ್ಣಮೂರ್ತಿಗೆ ಮರಣದಂಡನೆ ವಿಧಿಸಲಾಯಿತು ಮತ್ತು ಇಮ್ತಿಯಾಜ್ನ ಶವವನ್ನು ಸಾಗಿಸಲು ಹೆಲ್ಪ್ ಮಾಡಿದ ಕೃಷ್ಣಮೂರ್ತಿಯ ಕಸಿನ್ಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಲಾಯಿತು. ಭದ್ರಾವತಿಯ ಈ ಕೇಸ್ ಭಾರತದ ಶಿಕ್ಷಣ ಕ್ಷೇತ್ರಕ್ಕೂ ಸಾಮಾಜಿಕ ಬೌದ್ಧಿಕತೆಗೂ ಒಂದು ಪಾಠ. ಲಕ್ಷ್ಮಿ ಅನ್ಕೊಂಡಿದ್ಲು ಸತ್ಯ ಹೇಳಿದ್ರೆ ಬಚಾವಾಗ್ಬೋದು ಅಂತ. ಆದ್ರೆ ಆಕೆ ಮಾಡಿದ ಪಾಪ ಎಷ್ಟು ದೊಡ್ಡದು ಅಂತ ಆಕೆಗೆ ಅರಿವಿರಲಿಲ್ಲ ಅನ್ಸುತ್ತೆ. ಪ್ರೀತಿಯ ಅಂಧಕಾರ ಎಷ್ಟು ಕ್ರೂರವಾಗಿರಬಹುದು ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಹಂಚ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.